ಆಮೇಲೆ ಇದು ನಮ್ಮ ಮನೆಗೆ ಹಳೆ ಲಾಟಿನ್ ಇತ್ತು ಸರ್. ಇದು ಆ ಲಾಟಿನ್ ನಮ್ಮ ತಾಯಿ ಕಾಲದ್ದು ಸರ್ ಲೈಟಿಂಗ್ ಮಾಡ್ತೀವಿ. ಲೈಟ್ ಮಾಡಿದ್ವಿ ಸರ್. ಈ ಸಿಮೆಂಟ್ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ನಾವು ಸಿಮೆಂಟ್ ಹಾಕಿದೀವಿ ಅಂತೇಳಿ ಅದನ್ನ ಲೈಟ್ ಹಾಕಿದೆ ಸರ್. ಅದನ್ನ ಮೇಲೆ ಬಂದಾಗ ಒಂದ್ಸಲ ಹಚ್ಚಿ ನೋಡಿದಾಗ ನನಗೆ ಅದು ಖುಷಿ ಕೊಡುತ್ತೆ ಸರ್. ಅದು ಬಹಳ ಖುಷಿ ಕೊಡುತ್ತೆ, ಅದರಿಂದ ಇದಾಗುತ್ತೆ. ಆಮೇಲೆ ಇನ್ನು ನಾವು ಈ ಮರಗಳೆಲ್ಲ ಈ ಟೈಪ್ ಇದು ತಂದಿಟ್ಟಿದ್ದೀನಿ. ಇವನ್ನೆಲ್ಲ ಇದರಲ್ಲಿ ಗಿಡಗಳು ಹಾಕ್ಲಿಕ್ಕೆ ಮರ ಟೈಪ್ ಮಾಡೋಣ ಅಂತ ಸರ್. ದೊಡ್ಡ ದೊಡ್ಡ ಗಿಡಗಳನ್ನ ನೋಡಿ, ಕರಿಬೇವಿನ ಮರನ ಇಲ್ಲೆಲ್ಲ ಬೆಳೆಸಿದೆ ಸರ್. ಇದ್ರೊಳಗೆ ಕರಿಬೇವಿಂದು ಇದು ನಾವು ದಿನನಿತ್ಯ ಇದ್ರೊಳಗೆ ಸರ್ ನಾವು ಮನೆಗೆ. ಆಮೇಲೆ ನಮ್ಮ ಸ್ನೇಹಿತರಿಗೆ ಇವ್ರಿಗೆಲ್ಲ ಇದು ಕೊಡ್ತಾ ಇರ್ತೀವಿ. ತರಕಾರಿ ಅವನ್ನ ಹಾಕಿದ್ವಿ, ಅವನ್ನ ಸೊಪ್ಪು ಇವನ್ನ ಅವನ್ನೆಲ್ಲ ಹಾಕಿದ್ವಿ. ಅವು ಏನಪ್ಪಾ ಅಂತಂದ್ರೆ ಪಾಪ ವೆದರ್ಗೆ ಪಕ್ಷಿಗಳಿಗೆ ಅವಕ್ಕೆಲ್ಲ ತೊಂದರೆ ಆಗ್ತದೆ ಸರ್. ಅದರಿಂದ ಪಾಪ ಅವು ಕಡಿಲಿಕ್ಕೆ ಇದಕ್ಕೆ ಕುತ್ಕೊಳ್ಲಿಕ್ಕೆ ಎಲ್ಲ ತೊಂದರೆ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಇದು ತಗೊಂಡು ತರಕಾರಿ ತಕೊಂಡ್ಬಿಟ್ಟಿವಿ ಅವನ್ನ. ಅವು ಭಾಳ ಏನು ಬರಲ್ಲ ಸರ್. ಹಂಗೆ ನೋಡಿದ್ರೆ ನಾನು ಪಾಟ್ನ ನೋಡಿದ್ನಲ್ಲ, ಅದಕ್ಕೆ ನಾನು ತೋಟದ ಮನೆಯಲ್ಲೇ ಮಾಡಿದೆ ಸರ್ ಅಲ್ಲೆಲ್ಲ ತರಕಾರಿನ. ಹಾಗಾಗಿ ಇಲ್ಲಿ ತೆಗ್ದಿದ್ದೀನಿ, ತೋಟದ ಮನೆ ಮಾಡಿದ್ರೆ ತೆಗ್ದಿದ್ದೀನಿ. ಇದು ನನ್ನ ಫಸ್ಟ್ನೇ ಹೆಲ್ಮೆಟ್ ಸರ್. ಇದು ನಾನು ಬೈಕ್ ತಗೊಂಡಾಗ ನಾನು ಫಸ್ಟ್ ಹೆಲ್ಮೆಟ್ ಪರ್ಚೇಸ್ ಮಾಡಿದೆ. ನನಗೆ ಅದು ಎಲ್ಲರೂ ಹೊರ ಹಾಕ್ರಿ ಅಂತಂದ್ರೆ ನನಗೆ ಅದು ಇಷ್ಟ ಆಗಲಿಲ್ಲ ಸರ್. ನಾನು ಯಾವುದೇ ಹಳ ವಸ್ತುಗಳನ್ನು ಎಸೆಯಲ್ಲ, ಅವ್ರಿಂದ ಏನೋ ಉಪಯೋಗ ಆಗತ್ತೆ ಅಂತ ಹಂಗೆ ಇಟ್ಕೊಂಡಿದ್ದೆ. ಇದನ್ನು ಇಟ್ಕೊಂಡಾಗ ಈಗ ಅದು ಹೆಂಗಪ್ಪ ಅಂದ್ರೆ ಅದರಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆ ಅದು ಇನ್ನೊಂದು ಫ್ಯಾಮಿಲಿಗೆ ದಾರಿ ಮಾಡಿಕೊಟ್ಟಿದೆ ಸರ್. ಇದರಲ್ಲಿ ಈ ರೆಡ್ ಮುನಿಯಾ ಅಂತ ಹೇಳಿ, ಆಮೇಲೆ ಇಂಡಿಯನ್ ಬ್ಲಾಕ್ ಅಂತ ಇದು ಅಂತೇಳಿ, ಆಮೇಲೆ ಎಲ್ಲ ಗುಬ್ಬಿಗಳು ಸುಮಾರು ಒಂದು 20-25 ಫ್ಯಾಮಿಲಿ ಪಾಪ ಅವು. ಈಗ ಸುಮಾರು ಒಂದು 5-6 ವರ್ಷದಿಂದ ಇದ್ರೊಳಗೆ ಗೂಡು ಕಟ್ಟಿ ಮರಿ ಮಾಡ್ಕೊಂಡು ಹೋಗ್ತದೆ ಸರ್. ಈಗ ಅದ್ರಲ್ಲಿ ನಾನು ಅದು ಹುಟ್ಟಿದ ಇದ್ರೊಳಗೆ ಇದೆ ಸರ್, ಒಂದು ಫ್ಯಾಮಿಲಿ ಇದೆ ಈಗ. ನನಗೆ ಅದು ನನ್ನ ಹೆಲ್ಮೆಟ್ಟಿಗೆ ಅಂತ ನನಗೆ ಅದು ಖುಷಿ ಕೊಟ್ಬಿಡ್ತು ಸರ್. ನಾ ಇನ್ನೊಂದು ನನ್ನ ಹೆಲ್ಮೆಟ್ ಇನ್ನೊಬ್ರು ಮನೆಯಾಗಿ ಇದಾಗಿದೆ ಅಂತೇಳಿ ಖುಷಿ ಕೊಟ್ಟಿದೆ ಸರ್ ಅದು. ಅದಕ್ಕೆ ನಾನು ಯಾವುದೋ ವಸ್ತುಗಳನ್ನ ಹಳೆ ಹೊಸೆಯಲ್ಲ ಹಿಂಗಿಟ್ಟಿದೆ. ಆಮೇಲೆ ಇನ್ನೂ ಒಂದು ತಾತ್ಕಾಲಿಕವಾಗಿ ಅಂತೇಳಿ ಇದು ಮಾಡಿದ್ರೆ ಅದನ್ನ ಪೊಲೀಸ್ ಇದು ಮಾಡ್ತಾರೆ ಅಂತೇಳಿ ಇದು ಬಿಟ್ಟಿದೆ. ಇದನ್ನು ಕೂಡ ಅಷ್ಟೇ ಸರ್. ಇದರಲ್ಲೂ ಕೂಡ ಮನೆ ಕಟ್ಟಿದಾರಲ್ಲ ಮೇಲಿನ ಹೆಲ್ಮೆಟ್ನಲ್ಲಿ, ಅದ್ರ ಕೂಡ ಸುಮಾರು ಅದೊಂದು 10-15 ಫ್ಯಾಮಿಲಿ ಹೋಗಿದೆ. ಆಮೇಲೆ ಇನ್ನು ಉಪಯೋಗ ಆಗತ್ತಲ್ಲ ಅಂತೇಳಿ ನನ್ನ ಇದ್ರೊಳಗೆ ಇದ್ರೊಳಗೆ ಅಲ್ಲಿ ಕುಂಬಾರಗೇರಿಯಲ್ಲಿ ಹೋಗಿ ಗಡಿಗೆ ತಗೊಂಡಿದ್ದೀನಿ ಸರ್. ಅದರಲ್ಲೂ ಕೂಡ ಒಂದು 5-6 ಒಂದೊಂದು ಗಡಿಗೆಯಲ್ಲಿ ಒಂದು 5-6 ಮನೆಗಳು ಮಾಡಿದ ಸರ್. ಆಮೇಲೆ ಇವು ಬಿದ್ದಂತ ಈ ಗೂಡುಗಳನ್ನ ತಂದು ಕಟ್ಟಿದ್ದೆ. ಅವನ್ನ ತಂದು ಕಟ್ಟಿದ್ರೊಳಗೆ ಅದ್ರೊಳಗೂ ಕೂಡ ಕಟ್ಟಿದ ಸರ್. ಅಲ್ಲ ಇವು ಟೈಲರ್ ಬೇಡ ಅಂತೇಳಿ ಅವು ಕೂಡ ವಾಸವಾಗಿದ್ದಾವೆ. ಇಲ್ಲಿ ಬಂದು ಕೂತಿರ್ತಾವ ಸರ್ ಇದ್ರೊಳಗೆ. ಇಲ್ಲಿ ಕುಂತು ಒಂದ್ಸಲ ಹಿಂಗೆ ಇದು ಮಾಡ್ತಾ ಇರ್ತಾವ. ಅದನ್ನ ನನಗೆ ಎಷ್ಟು ಖುಷಿ ಕೊಡುತ್ತೆ ಸರ್. ಸೊ ಈ ಭಾಗದಿಂದ ಹಿಡಿದು ಕೆಳಗಿನ ಭಾಗದ ತನಕ ಕಬ್ಬಣದ ಗ್ರಿಲ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ಅದಕ್ಕೆ ಎಸ್ಟಿಮೇಟ್ 1,60,000 ರೂಪಾಯಿ ಮಾಡಿದ್ರು ನನಗೆ. ಅದನ್ನ ನಮ್ಮ ಮೇಸ್ತ್ರಿ ಅವರಿಗೆ ನಾ ಇಲ್ಲ ಅಷ್ಟೊಂದು ಆಗಲ್ಲ, ನನಗೆ ಇನ್ನೂ ಕಡಿಮೆ ಆಗ್ಬೇಕು ಅಂತಂದೆ. ಆದ್ರೆ ಪಾಪ ಅವರು ಮತ್ತೇನ್ ಮಾಡ್ತೀನಿ ನೋಡಪ್ಪ ಅಂತಂದ್ರು. ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಇವನು ನೋಡ್ತಾ ಇದ್ದೆ ಸರ್. ನಾನು ಇವನು ನನಗೂ ಹಾಕ್ಬೇಕಂತ ಬಹಳ ಆಸೆ ಇತ್ತು ಇಂಥವ್ನ. ಹಂಗಾಗಿ ನನ್ನ ಪುತ್ತೂರಿಗೆ ಹೋದಾಗ ಅವನ್ನ ತಂದಾಗ ಒಂದಕ್ಕೆ 500 ರೂಪಾಯಿ ಅಷ್ಟೇ ಇವಕ್ಕೆ ಅಂಥದ್ದು 10 ತಗೊಂಬಂದೆ. ಇಲ್ಲಿಂದ ಹೇಳಿದ್ರೆ ಕೆಳಗಿನ ತನಕ ನಾನು ಹಾಕಿದ್ದೆ ಸರ್. ಆಮೇಲೆ ಇದಕ್ಕೆ ಲೇಬರ್ ಎಲ್ಲ ಸೇರಿ, ಆಮೇಲೆ ಅಲ್ಲಿ ಕಂಬಗಳೆಲ್ಲ ಸೇರಿದ್ರೆ ಒಂದು 5,000 ಪ್ಲಸ್ ಒಂದು 3,000 8,000. ಈ ಲೇಬರ್ ಎಲ್ಲ ಸೇರಿ ಮಟೀರಿಯಲ್ ಸೇರಿದ್ರೆ ಒಂದು 30,000ದಲ್ಲಿ ಪೂರ್ತಿ ಆಗಿದೆ ಸರ್ ಎಲ್ಲಿಂದ ಇಲ್ಲಿ ತನಕ. ಇದು ಹೆಂಗಪ್ಪ ಅಂದ್ರೆ ನಾನು ಹಿಂಗೆ ಮಾಡಿದ್ನಲ್ಲ ಅಂತೇಳಿ ನನಗೆ ಖುಷಿ ಕೊಡುತ್ತೆ. ಇದು ಸಿಮೆಂಟ್. ಆಮೇಲೆ ಇಲ್ಲೆಲ್ಲ ಗುಬ್ಬಿಗಳು ಕೂರ್ತಾವ ಸರ್. ಇಲ್ಲಿ ಗುಬ್ಬಿ ಕೂರ್ತಾವ. ಅದು ಕೂಡ ನನಗೆ ಬಹಳ ಖುಷಿ ಕೊಡುತ್ತೆ. ನನ್ನ ಕುತ್ಕೊಳಕ್ ಒಂದು ಆಸನ ಕೊಟ್ಟಿದ್ದೀನಲ್ಲ ಅಂತೇಳಿ. ನಾನು ಇಲ್ಲಿ ಗುಬ್ಬಿಗಳೆಲ್ಲ ಕೂತಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನನಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ನಾ ಪ್ರಕೃತಿ ಜೊತೆಗೆ ಜೀವನ ಮಾಡ್ತಾ ಇದ್ದೀನಲ್ಲ ಅಂತ ನಾನು ಖುಷಿ ಕೊಡುತ್ತೆ ಸರ್. ಇದು ಐತಲ್ಲ, ಯಾವ ಇದನ್ನು ಇಷ್ಟ ಆಗಲ್ಲ ಸರ್. ಏಟ್ ಕೊಟ್ರು ತೃಪ್ತಿ ಇಲ್ಲ. ಈ ರೀತಿ ಸಣ್ಣದ್ರೊಳಗೆ ಖುಷಿ ಕಾಣೋದ್ರಲ್ಲಿ ನನಗೆ ಬಹಳ ತೃಪ್ತಿ ಇದೆ ಸರ್. ಆ ಖುಷಿನ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಹೇಳಿದ್ನಲ್ಲ ಲೈಟಿಂಗ್ಸ್, ಎಲ್ಲೆಲ್ಲೋ ಹೋದಾಗ ನಾನು ಲೈಟಿಂಗ್ಸ್ ನೋಡ್ತಾ ಇದ್ದೆ. ಇವನ ಕಡಿಮೆ ಒಳಗೆ ನಾನು ಲೈಟಿಂಗ್ಸ್ ನೋಡಿದೆ. ಇಲ್ಲಿ ಬಂದಾಗ ನಾನು ಯಾವುದೋ ದೊಡ್ಡ ಹೋಟ್ಲಿಗೆ ಹೋಗಿದ್ದೀನೋ ಅನ್ನೋ ಒಂದು ಭಾವನೆ ಬರುತ್ತೆ ಸರ್ ನನಗೆ. ಅದು ಮಾತ್ರ ಬೇರೆ ಯಾಗ ಗೊತ್ತಿಲ್ಲ, ನನಗೆ ಮಾತ್ರ ಆಗ ಅನ್ಸುತ್ತೆ. ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಇಲ್ಲಿ ಬರೋದೇ ಒಂದು ಖುಷಿ. ಅವರಿಗೆ ರಾತ್ರಿ ಹಿಂಗೆ ಬಂದಾಗ ನಡ್ಕೊಂಡ್ಬರ್ತಿದ್ದೀವಿ. ಆಮೇಲೆ ಇತ್ತೀಚೆಗೆ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಅವರು ಬಹಳ ಎಂಜಾಯ್ ಮಾಡ್ತಾರೆ, ನನಗಿಂತನೂ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಇದು ನನಗೆ ಹಳೆದಾಗಿದ್ರು ಕೂಡ ಅವ್ರಿಗೆಲ್ಲ ಹೊಸದಲ್ಲ, ಭಾಳ ಕುಡಿದ್ರು. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರಲ್ಲ, ಅವ್ರಿಗೆ ಭಾಳ ಖುಷಿ ಕೊಡುತ್ತೆ ಸರ್. ಆಮೇಲೆ ನಾನು ಭಾಳ ಒಳ್ಳೆ ಗಿಡಗಳು ಅಂತೇನಿಲ್ಲ ಸರ್. ನ್ಯಾಚುರಲ್ ಆಗಿ ತುಳಸಿ, ಎಲ್ಲ ಪಣ್ಣ ತುಳಸಿ, ಇಂಥ ನ್ಯಾಚುರಲ್ ಗಿಡಗಳು ಸರ್ ಇವೆಲ್ಲ.
ಇವೇನಪ್ಪ ಅಂದ್ರೆ ಪ್ರಕೃತಿಗೂ ಇದಾಗಿರ್ಬೇಕು, ಆಮೇಲೆ ಬೀಜ ಇದಾಕಿ ಇದು ನೇರಳೆ ಹಣ್ಣಿಂದು, ಆಮೇಲೆ ಮಲ್ಲಿಗೆದು, ಇದು ಪೇಪರ್ ಹೂವಿನ ಸರ್ ಇದು ಪೂರ್ತಿ ಇನ್ನೂ ಹಿಂಗೆ ಮುಂದೆ ಬರುತ್ತೆ. ಆಮೇಲೆ ಅಮೃತ ಬಳ್ಳಿ, ಜೊತೆಗೆ ಶಂಕು ಹೂವಿನ ಗಿಡ ಹಾಕಿದ್ದೀವಿ, ಆಮೇಲೆ ದಾಸವಾಳ, ಒಟ್ಟು ಔಷಧಿ ಗಿಡಗಳು ಭಾಳ ಇದೆ ಸರ್ ಇದ್ರೊಳಗೆ. ನಾವು ಶುಗರ್ ಇದ್ರದ್ದು ಅಂತ ಹೇಳಿ ಕೊಟ್ಟಿದ್ವಿ, ಅದು ಹಾಕಿದ್ದೀನಿ. ಆಮೇಲೆ ನಿತ್ಯ ಪುಷ್ಪ, ಆಮೇಲೆ ಗರಿಕೆ, ಆಮೇಲೆ ಹೂವು ಸ್ವಲ್ಪ ಹೂಗಳು ಬೇಕು ಅಂದ್ರೆ ಹೂವು ಅಷ್ಟೇ ಸರ್. ನಮ್ಮನೆಲ್ಲ ಹೂವು ಏನು ನಾವು ಕೀಳೋದಿಲ್ಲ ಸರ್, ದೇವ್ರ ಪೂಜೆಗೆ ಅವೆಲ್ಲ ಅಂತೇಳಿ ನಾವು ಹಬ್ಬಾರ ದಿನಗಳ ಮಾತ್ರ ಹೂ ಮುಡಿಸ್ತೀವಿ ದೇವರಿಗೆ. ಯಾಕಂದ್ರೆ ಇವನ್ನ ಪ್ರಕೃತಿನ ದೇವ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಇದನ್ನ ನೋಡಿದಾಗ ಏನ್ ಖುಷಿ ಕೊಡುತ್ತಲ್ಲ, ದೇವ್ರು ಇದ್ರಲ್ಲ ನಾವು ಇದನ್ನ ಅನ್ನೋ ಭಾವನೆ ನಮಗೆ. ಆ ಉದ್ದೇಶಕ್ಕೋಸ್ಕರ ನಾವು ಯಾವ ಕಾರಣಕ್ಕೂ ಹೂ ಕೀಳಲ್ಲ ಸರ್ ನಾವು. ಆಮೇಲೆ ಬಂದಂತ ಸ್ನೇಹಿತರುಗಳು ಇವ್ರೆಲ್ಲ ನೋಡಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಅವ ನಿಜವಲ್ಲ ಅವ್ರು ಖುಷಿ ಪಟ್ರು ಅಂದ್ರೆ ದೇವ್ರಲ್ಲಿ ಇದಾನೆ ಅಂತಾನೆ ಅರ್ಥ ಸರ್. ಆ ಉದ್ದೇಶದಿಂದ ಯಾವುದೇ ಹೂಗಳನ್ನ ನಮ್ಮ ಮನೇಲಿ ನಾವು ಕೀಳೋದೇ ಇಲ್ಲ ಸರ್. ಅವಟ್ಟಿಗೆ ನ್ಯಾಚುರಲ್ ಆಗಿರ್ತಾವು, ನ್ಯಾಚುರಲ್ ಖುಷಿ ಕೊಡುವಂಥದ್ದು ಅದು ನಮ್ಮ ಮನೇಲಿ. ಯಾವ ದಾಸವಾಳ ಹೂವು ಆಗಿರ್ಬೋದು, ನಿತ್ಯ ಪುಷ್ಪ ಆಗಿರ್ಬೋದು, ಈ ಶೋ ಹೂವು ಆಗಿರ್ಬೋದು, ಎಲ್ಲವೂ ಕೂಡ ಹಂಗೆ ನಮ್ಮ ಮನೆಗೆ ಒಂಥರ ಲೈಟ್ ಇದ್ದಂಗೆ ಅವಟ್ಟಿಗೆ ಬೆಳಗ್ತಾ ಇರ್ತಾವು, ಅವಟ್ಟಿಗೆ ಹೋಗ್ತಾ ಇರ್ತಾವು. ಮತ್ತೆ ತಿರು ಬೆಳಗ್ಗೆ ನೋಡಿದ್ರೆ ಅವಟ್ಟಿಗೆ ಬಂದಿರ್ತಾವ ಸರ್. ಅವು ಹಂಗಾಗಿರೋದು ಅವು ನ್ಯಾಚುರಲ್ ಇದಾವೆ, ನಾವು ಅದ್ರ ಜೊತೆ ನ್ಯಾಚುರಲ್ ಆಗಿದೆ ಸರ್. ಇದು ಡಿಸ್ಕವರಿ ಚಾನಲ್ ನಾನು ಅವಾಗ ನೋಡಿದಾಗ ಅಮೆಜಾನ್ ಫಾರೆಸ್ಟ್ ಅವೆಲ್ಲ ನೋಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಅಲ್ಲೆಲ್ಲ ಝೂಮರ್ ಹಾಕಿ ಇದು ಬಿಡ್ತಾರಲ್ಲ, ಅದು ಡ್ರೋನ್ ಹಾಕಿ ಮೇಲಿಂದ ಹಿಂಗೆ ತೆಗಿತಾರಲ್ಲ, ನೋಡಿದಾಗ ಅಮೆಜಾನ್ ಫಾರೆಸ್ಟ್ ನೋಡಿದಾಗ ಅನ್ಸ್ತಿತ್ತು ನನಗೆ. ನಮ್ಮ ಮನೆ ಒಳಗೆ ಅಮೆಜಾನ್ ಫಾರೆಸ್ಟ್ ಫೀಲ್ ಆಗುತ್ತೆ ಸರ್. ಇಲ್ಲಿ ನನಗೆ ಎಲ್ಲೋ ಹೋಗೋದ್ ಬದ್ಲಿ ನನ್ನ ಮನೆಯೊಳಗೆ ಅಮೆಜಾನ್ ಫಾರೆಸ್ಟ್ ಫಿಲ್ಮ್ ನೋಡಿ ನಿಮ್ಗೆ ಹೆಂಗ ಅನ್ಸುತ್ತೆ ನೋಡಿ. ಅಮೆಜಾನ್ ಫಾರೆಸ್ಟ್ ನಲ್ಲಿ ನಾನು ಇದೀನಿ ಅನ್ನೋ ಒಂದು ಭಾವನೆ ಬರುತ್ತಿಲ್ಲ ನನಗೆ. ಆಮೇಲೆ ನಮ್ಮ ಮನೆ ದೇವಸ್ಥಾನ ಅಂತ ಹೇಳ್ತೀವಿ. ನಮ್ಮ ಮನೇಲಿ ಗಂಟೆ ಕಟ್ಟಿದೆ ಸರ್. ಯಾಕಂದ್ರೆ ನಮ್ಮ ಮನೆ ಮಂತ್ರಾಲಯ ಅಂತಲ್ಲ, ಹಂಗ ನಮ್ಮ ಮನೇಲಿ ನಮಗೆ ದೇವಾಲಯ ಸರ್. ನಮ್ಮ ಮನೆ ಎಷ್ಟು ಪ್ರೀತಿಸ್ತೀವಲ್ಲ ಅಷ್ಟು ನಮಗೆ ಅದು ಕೊಡ್ತಾ ಹೋಗುತ್ತೆ ಪ್ರೀತಿನ, ಸಂತೋಷವನ್ನ, ಆಮೇಲೆ ನೆಗೆಟಿವ್ ಎನರ್ಜಿ ಕಡಿಮೆ ಮಾಡುತ್ತೆ ಎಲ್ಲ ಇದರಿಂದ. ಅದಕ್ಕೋಸ್ಕರ ನಾವು ನಮ್ಮ ಮನೇನ ದೇವಸ್ಥಾನ ತಿಳ್ಕೊಂಡ್ಬಿಟ್ಟಿದೆ ಸರ್. ಇದು ನನಗೆ ಇದು ಮಾಡ್ತೀನಿ. ನನ್ನ ದೇವ್ರನ್ನ ದೇವಸ್ಥಾನಕ್ಕೆ ಹೆಚ್ಚಿಗೆ ಅಂತ ನಮ್ಮ ನ್ಯಾಚುರಲ್ ಆಗಿರೋದು ಇಷ್ಟಪಡ್ತೀವಿ ಸರ್. ಇದು ಬಟರ್ ಫ್ರೂಟ್ ಮತ್ತೆ ವಾಟರ್ ಆಪಲ್ ಎರಡು ಮಿಕ್ಸ್ ಇದಾವು. ಈಗ ಮಳೆಗಾಲದಲ್ಲಿ ಇದಕ್ಕೆ ಅಮೃತ ಬಳ್ಳಿ ಹಬ್ಬಿದೆ. ಈಗ ಹಣ್ಣು ನನ್ನ ಸ್ನೇಹಿತರುಗಳಿಗೆ ಮತ್ತೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಹಣ್ಣು ಕೊಟ್ಟು ಸುಮಾರು ಒಂದ 3-4 kg ಇದು ಕೊಡುತ್ತೆ ಸರ್. ಇದು ಹಣ್ಣು ವಾಟರ್ ಆಪಲ್. ಇದು ಬಟರ್ ಫ್ರೂಟ್ ಬಿಟ್ಟಿಲ್ಲ, 15 ವರ್ಷ ಬೇಕಂತೆ. ಈಗ 12 ವರ್ಷ ಆಗಿದೆ, 10 ವರ್ಷ ಇನ್ನು 9 ವರ್ಷ ಆಗಿದೆ ಅದಕ್ಕೆ. ಈಗ ಇದಕ್ಕೆ ಮಾತ್ರ ಈ ಒಂದು 3-4 ವರ್ಷಕ್ಕೆ ನಮಗೊಂದು ವರ್ಷ 3-4 kg ಹಣ್ಣು ಕೊಡುತ್ತೆ ಸರ್. ಎಲ್ಲರಿಗೂ ಸ್ನೇಹಿತರಿಗೆ ಕೊಡ್ತಾ ಇರ್ತೀನಿ ಸರ್. ನಮ್ಗೆ ಭಾಳ ಗ್ರಾನೈಟ್ ಇರಬೇಕು, ಭಾಳ ಲಕ್ಸುರಿ ಆಗಿರ್ಬೇಕು, ಆ ರೀತಿ ನನಗೆ ಅದು ಆಸಕ್ತಿ ಇಲ್ಲ ಸರ್. ಅದು ಯಾಕಂದ್ರೆ ಪ್ರಕೃತಿ ಜೊತೆಗೆ ಹೊಂದ್ಕಿತ್ತು ಹೋಗ್ಬೇಕಾದ್ರೆ ನಮ್ದು ಆಸೆ. ಆಮೇಲೆ ಪ್ರಕೃತಿ ಜೊತೆಗೆ ಇರೋದ್ರಿಂದ ಹೆಚ್ಚು ಹ್ಯಾಪಿನೆಸ್ ಸಿಗುತ್ತೆ, ಆಮೇಲೆ ಸಂತೋಷ ಸಿಗುತ್ತೆ. ಆಮೇಲೆ ಹೆಂಡತಿ ಮಕ್ಕಳು ಇವರೆಲ್ಲರ ಜೊತೆಗೂ ನಾವು ಚೆನ್ನಾಗಿರಕ್ಕೆ ಒಂದು ಅವಕಾಶ ಸಿಗುತ್ತೆ ಸರ್. ನಾವು ಭಾಳ ಲಕ್ಸುರಿ ಆಗಿದ್ವಿ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು ನಾನೆಲ್ಲ ಬೇರೆಯವ್ರ ಮಕ್ಕಳು ಬಂದಾಗ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೆಲ್ಲ ಬಂದಾಗ ಅವರು ಬೀಳ್ಲಿಲ್ಲಂಗೆ ನಾನು ಒಂದೊಂದು ಇವನ್ ಹೆಂಗಪ್ಪ ಅಂದ್ರೆ ಅವ್ರಿಗೆ ಯಾವುದೇ ವಸ್ತುಗಳು ಬೀಳ್ಬಾರ್ದು ಅನ್ನೋದಕ್ಕೆ ನನಗೆ ಭಾಳ ನ್ಯಾಚುರಲ್ ಇವು ಮಣ್ಣಿಂದ ಇರೋಂಥವನ್ನ ಆಮೇಲೆ ಅವನ್ನೆಲ್ಲ ಬಳಸಿದ್ದೀನಿ. ಆಮೇಲೆ ಉದ್ದು ಇವನ್ನ ಮರ ಇವನ್ನೆಲ್ಲ ಕಡಿಬಾರ್ದು ಅನ್ನೋ ಉದ್ದೇಶದಿಂದ ನಾನು ಪರಿಸರದ ವರ್ಕ್ ಮಾಡೋದ್ರಿಂದ ನಮ್ಮ ಮನೆಗೆಲ್ಲ ಸಿಮೆಂಟಿಂದ ಕಿಟಕಿ ಬಾಗಿಲುಗಳು